ವಿಶೇಷವಾದಂತಹ ಸ್ಥಾನವನ್ನು ನಾವು ಸಂಪಾದಿಸಿದವರಿದ್ದೇವೆ. ದೇವತೆಗಳು, ಅದರಲ್ಲಿಯೂ ಸೂರ್ಯನ ಸುಕುಮಾರರು ನಾವಾಗಿದ್ದೇವೆ. ಈಗಾಗಲೇ ಒಂದು ವಿಚಾರವನ್ನು ನಾನು ತಿಳಿದವನಿದ್ದೇನೆ. ಏನು? ವರುಣ ಲೋಕದಲ್ಲಿ ನಡೆಯುವಂತಹ ವಿಶೇಷವಾದಂತಹ ಯಾಗ ಸಕಲರಿಗೂ ಆಹ್ವಾನ ಉಂಟು. ಸೂರ್ಯನ ಸುತರಾದಂತ ನಮಗೆ ಅವಜ್ಞೆಯನ್ನು ತೋರಿದ್ದಾರೆ. ಏನು ಮಾಡು? ಅಣ್ಣ, ಅಲ್ಲಿ ಬರುವವರು ಯಾರು? ಲೋಕದವರು. ಹೇಳುವುದಕ್ಕೆ ಹೋದ್ರೆ ಮೇಲಿನ ಲೋಕದಲ್ಲಿ ನಾವಿದ್ದೇವೆ. ಜೊತೆಯಾಗಿ ಹೇಳುವುದು ಹೇಗೆ? ಅಶ್ವಿನಿ ದೇವತೆಗಳು. ಒಂದು ವಿಷಯ ಹೇಳ, ನಮ್ಮ ಸತ್ಯ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ. ನಮ್ಮ ಹೆಸರು ಯಾರಿಗಾದ್ರೂ ಗೊತ್ತುಂಟ? ನಮ್ಮ ಹೆಸರು ನಮಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಕರೆಯುವುದು ಹೇಗೆ? ಅಶ್ವಿನಿ ದೇವತೆಗಳು, ಅಶ್ವಿನಿ ದೇವತೆಗಳು. ನಸ್ರು ನ ಸತ್ಯ ಅಲ್ವಾ? ಸೂರ್ಯ ದೇವನ ಮಕ್ಕಳು. ಈ ಹೊತ್ತು ನೀನಾಡಿದಂತಹ ವಿಷಯವೇ ಸರಿ. ಯಾಕೆ? ನಮ್ಮವನೇ ಆದಂತಹ ವರ್ಣ ಲೋಕದ ಒಳಿತಿಗೆ ಬೇಕಾಗಿ ಯಾಗವನ್ನು ಕೈಗೊಂಡಿದ್ದಾನೆ. ಆ ಯಾಗಕ್ಕೆ ಬರುವವರು ಸಾಮಾನ್ಯದವರು, ಬರೇ ದೇವಲೋಕದವರು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ಎಷ್ಟು ಲೋಕ ಉಂಟೋ ಆ ಎಲ್ಲಾ ಲೋಕದಲ್ಲಿ ಖ್ಯಾತರಾದವರು ಅದೆಷ್ಟೋ ಮಂದಿ ಬರ್ತಾರೆ. ಈ ಹೊತ್ತು ನಮ್ಮನ್ನು ಯಾಕೆ ಮರೆತಾ ಅಲ್ವಾ? ಅದು ಹಾಗೆ. ಈಗ ಒಂದು ಮನೆಯಲ್ಲಿ ಕಾರ್ಯಕ್ರಮ ಆಗುವಾಗ ಎಲ್ಲರಿಗೆ ಹೇಳಿಕೆ ಕೊಡ್ತೇವೆ. ಆದ್ರೆ ಮುಖ್ಯವಾಗಿ ಯಾರಿಗೆ ಹೇಳಿಕೆ ಕೊಡ್ಬೇಕು? ಅವರಿಗೆ ಹೇಳಿಕೆ ನೆನಪೇ ಆಗುದಿಲ್ಲ. ನೆನಪಾಗುದು ಯಾವಾಗ? ಕಾರ್ಯಕ್ರಮಕ್ಕೆ ಬರ್ದಿದ್ದಾಗ ಓ ನೀವು ಬಂದದ್ದು ಸಂತೋಷ ಆಯ್ತು, ಗಡಿಬಿಡಿಯಲ್ಲಿ ಮರೆತು ಹೋಯ್ತು ಅಲ್ವಾ? ನಮ್ಮ ವರುಣನಿಗೆ ಆ ರೀತಿ ಆಗಿರಲು ಬಹುದು. ಇಲ್ಲದಿದ್ರೆ ಮತ್ತೂ ಒಂದು ವಿಷಯ ಉಂಟು. ಈಗ ಒಂದು ಊರಿನಲ್ಲಿ ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದಲ್ಲಿ ವರ್ಷಕ್ಕೆ ಒಮ್ಮೆ ಜಾತ್ರಾ ಮಹೋತ್ಸವ ಅಲ್ವಾ? ಆ ಜಾತ್ರಾ ಮಹೋತ್ಸವಕ್ಕೆ ಹೋಗಬೇಕಾದ್ರೆ ಹೇಳಿಕೆ ಬೇಕಾ? ಅದು ಸಾರ್ವಜನಿಕ ಕಾರ್ಯಕ್ರಮ. ಹಾಗಾಗಿ ಈ
ವರುಣ ಮಾಡುವಂತಹ ಯಾಗ ಅದು ಸಾರ್ವಜನಿಕ, ಯಾರಿಗೂ ಹೋಗಬಹುದು, ಮನಸ್ಸಿದ್ದವರಿಗೆ ಎಲ್ಲರಿಗೂ ಬರ್ಬೋದು, ಯಾರಿಗೆ ಮನಸ್ಸಿಲ್ವೋ ಇರ್ಲಿ. ನೋಡಿದ್ದೀಯಾ, ದೇವಲೋಕದಲ್ಲಿ ಯಾರಾದ್ರೂ ಇದ್ದಾರೆ ಇವತ್ತು? ಒಬ್ಬರು ಕಾಣುವುದಿಲ್ಲ. ಎಲ್ಲ ವಾಹನ ತುಕ್ಕು ಹಿಡಿದು ಎಲ್ಲ ಹೊರಗೆ ಬಂದಿದೆ ಇವತ್ತು. ಆಯುಧ ಯಾಕೆ? ದೇವೇಂದ್ರ ಸುಮ್ಮನೆ ಅಲ್ಲ, ಅವ ದೊಡ್ಡ ಸ್ಥಿತಿ ತೋರಿಸುವುದಕ್ಕೆ ಹೋದ್. ಯಾಕೆ? ದೇವತೆಗಳಲ್ಲಿ ನಮಗೆ ಬೇಕಾದಷ್ಟು ಉಂಟು, ಯೋಗ್ಯತೆ ತಿಳಿಬೇಕಲ್ವಾ? ಹಾಗಾಗಿ ಇರ್ಲಿ. ಮತ್ತೆ ಅವನಿಗೆ ಮರೆತು ಹೋಗಿರ್ಲಿಕ್ಕಿಲ್ಲ. ಒಂದ್ ವೇಳೆ ಮರೆಯುವ ಹಾಗೆ ಯಾರಾದ್ರೂ ಪ್ರಚೋದನೆ ಮಾಡಿರಬಹುದಾ? ಒಂದು ಸಂಶಯ ಉಂಟು. ಅಲ್ಲಿ ಇರ್ಲಿ, ದೊಡ್ಡ ವಿಷಯ ಅಲ್ಲ, ಏನೇ ಆಗಲಿ ನೀನು ಹೆಚ್ಚು ಮಾತಾಡಬೇಡ, ಆಯ್ತಲ್ಲ? ಏನಿದ್ರು ನಾನು ಮಾತಾಡ್ತೇನೆ. ಬಾ ಹೋಗುವ.